സ്നേഹന്മാരുടെ വീടിന്റെ വരാന്തയിലാണ്ട് കച്ചവടം. അതാ എനിക്കൊരു നോവൽ എടുത്തിരുന്നു വായിക്കാൻ 4 മണിക്ക്. ഞാനത് രാത്രി മുഴുവൻ ഇരുന്ന് വായിക്കും. ഞങ്ങളുടെ വീട്ടിലെ അങ്ങേരെന്ന് പറഞ്ഞ ഇൻഡസ്ട്രി നിറ്റോടിക്കുന്ന ശബ്ദം ಕೇಟಾണ് ವಾಯನ ಮಾಡ್ತಿದ್ದೆ. ತಬರನ ಕಥೆ ಆದಮೇಲೆ ದ್ವೀಪ ಸ್ಕ್ರಿಪ್ಟ್ ಬರುತ್ತೆ. ಅದು ಆಗಲೇ ಇಲ್ಲ. ಯಾರು ಪ್ರೊಡ್ಯೂಸ್ ಮಾಡ್ತೀನಿ ಅಂತಂದ್ರೆ ಅವರು ಅಬ್ಯಾಂಡನ್ ಮಾಡ್ಬಿಟ್ರು. ಇಲ್ಲ ಆಗಲ್ಲ, ನಾನು ಫೈನಾನ್ಷಿಯಲಿ ಏನು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನಾನು ಮಾಡಲ್ಲ. ಅದಾಗಿ 16 ವರ್ಷದ ನಂತರ ಸೌಂದರ್ಯ ಮಾಡಿ ಟೋಟಲಿ ಬೇರೆಯೇ ಕತೆ ಆಗೋಯ್ತು. ಅದು ಮೊದಲ ಬರೆದ ಕಥೆಗೂ ಮೊದಲ ಬರೆದ ಸ್ಕ್ರಿಪ್ಟಿಗೂ ಈಗ ಸಿನಿಮಾ, ಯಾಕಂದರೆ ಈಗ 2000 ಮತ್ತೆ ಮಾಡಿ ಅಂತಂದಾಗ ಮತ್ತೆ ಬೇರೆ ಥರದ ಸ್ಕ್ರಿಪ್ಟ್ ಬರೆಯೋದಕ್ಕೆ ಶುರು ಮಾಡಿದೆ. ಊರನ್ನು ಬಿಟ್ಟು ಬೆಂಗಳೂರಿಗೆ ಬರೋರು ಅದೆಷ್ಟು ಜನ ಇಲ್ಲ ಹೇಳಿ. ಹಾಗೆ ನಾನು ಬಂದೆ, ನನ್ನ ಕನಸುಗಳಿಗಾಗಿ, ಜೊತೆಗೆ ನನ್ನ ಸ್ವಾಭಿಮಾನಕ್ಕಾಗಿ. ಆದರೆ ಇವತ್ತು ಇಲ್ಲ, ಈ ದಿನನ ನಾನು ಮರಿಬಾರ್ದು. ಕಲ್ಪನೆಯಲ್ಲಿ ಕೆತ್ತೋಕೆ ನನ್ನ ಹತ್ರ ತುಂಬ ಕತೆಗಳಿವೆ. ಆದರೆ ಈಗ ನಾನು ನಿಮ್ಮ ಮುಂದೆ ಬಿತ್ತುತ್ತಾ ಇರೋ ಈ ಕತೆ ಬರೀ ಕತೆ ಅಲ್ಲ, ನನ್ನ ಈ ದಿನದ ಅನುಭವ. ಬೆಂಗಳೂರು ತುಂಬ ದೊಡ್ಡದು. ಹೀಗೆ ಯಾವುದೋ ಮೂಲೆಯಲ್ಲಿ ನಾನು ಕೂಡ ಇದ್ದೀನಿ. ಒಬ್ಬನೇ ಅಲ್ಲ, ಇಲ್ಲಿ ನನ್ನ ಜೊತೆಗೆ ಇನ್ನಿಬ್ಬರು ಕೂಡ ಇದ್ದಾರೆ. ಒಬ್ಬ ಯಾವುದೋ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ, ಮತ್ತು ಇನ್ನೊಬ್ಬ ಇದ್ದಾನೆ. ಅವನು ಅದೇನು ಕೆಲಸ ಮಾಡ್ತಾನೋ ಗೊತ್ತಿಲ್ಲ, ಆದರೆ ಸಾಲ ಮಾಡೋದೇ ಅವನ ಕೆಲಸ ಏನೋ ಅನ್ನೋಷ್ಟು ಸಾಲ ಮಾಡ್ಕೊಂಡಿದ್ದಾನೆ. ಎರಡು ವಾರ ಆಯಿತು, ನನಗೂ ಕೂಡ ಯಾವ ಕೆಲಸಕ್ಕೂ ಕರೆದಿಲ್ಲ. ಅಂದಾಗೆ ಸಿನಿಮಾಗಳಲ್ಲಿ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡ್ತಿರೋದು ನಾನು. ಆದರೆ ನನಗಿಷ್ಟದ ವಿಷಯ ಅಂದರೆ ಅದು ಡೈರೆಕ್ಷನ್. ಅದು ನನ್ನ ಕನಸು ಸಹ. ಆದರೆ ನನಗೆ ಇಷ್ಟ ಆಗದ ಒಂದು ವಿಷಯ ಇದೆ ಅಂತಂದರೆ ಅದು ಈ ಮನುಷ್ಯ. ಯಾಕಂದರೆ ಎಣ್ಣೆನು ಸೋಡನು ಎಂಥ ಒಳ್ಳೆ ಫ್ರೆಂಡು, ಒಂದನೊಂದು ಬಿಟ್ಟು ಎಂದು ಇರೋದಿಲ್ಲ. ಹಂಗನೇ ನಾನು ನೀನು ಒಳ್ಳೆ ಫ್ರೆಂಡು, ಅಣ್ಣ ತಮ್ಮ ಬಂದು ಬಳಗ ನಾವೇ ಎಲ್ಲ. ಫುಲ್ ಬಾಟಲು ಎತ್ತು ಸುಮ್ಮನೆ ಕಂಠ ಪೂರ್ತಿ ನೀ ಕುಡಿಯೋ ಅಣ್ಣನೇ. ನೈಟ್ ಟೈಟ್ ಆದ ಮೇಲೆ ರೋಡೆ ನಮ್ಮನೆ ಮನೆ 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 ಎಣ್ಣೆ ಬೇಕು ಅಣ್ಣ, ಇಷ್ಟೇ ಸಾಕು ರನ್ನ, ಕುಡಿಯಬೇಕು ಇನ್ನ. ನೀನ್ ನೋಡ್ಕೊ ನಿನ್ನ ಕಣ್ಣ. ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮಗೆ? ನಿಮ್ಮಿಂದ ಇನ್ನೊಬ್ಬರಿಗೆ ಡಿಸ್ಟರ್ಬ್ ಆಗ್ತಾ ಇರೋದು ಗೊತ್ತಾಗ್ತಾ ಇಲ್ವಾ? ಮಾತು ಹೇಳ್ತೀನಿ ಕೇಳ. ವಾರ ಪೂರ್ತಿ ಇರೋದು ದುಡಿಯಕ್ಕೆ, ವೀಕೆಂಡ್ ಇರೋದು ಕುಡಿಯಕ್ಕೆ. ರೂಮು ನಿಮ್ದು ಮಾತ್ರ ಅಲ್ಲ ಅಂತ ನೆನಪಿರಲಿ. ಏನು ಕುಡ್ದಿರೋದು ನಾನು, ನೀನೇನು ಏನೇನೋ ಮಾತಾಡ್ತಿದ್ಯಾ? ಈಗೇನ ನಿಂಗೆ ಮ್ಯೂಸಿಕ್ ಆಫ್ ಮಾಡ್ಬೇಕಲ್ಲ? ತಗೋ
ಆಫ್ ಮಾಡಿದೆ. ಏನು ಬೇಕೋ ಮಾಡ್ಕೊ. ಹೋಗೋ, ಹೋಗೋ, ಹೋಗೋ. ಅವತ್ತಿಂದ ಅವನ ಹತ್ರ ಮಾತಾಡಲ್ಲ. ನನಗೂ ಸ್ವಾಭಿಮಾನ ಅನ್ನೋದಿಲ್ವಾ? ಸ್ವಾಭಿಮಾನ, ಅದೇ ತಾನೆ ನನ್ನನ್ನು ಇಲ್ಲಿ ತನಕ ಕರ್ಕೊಂಡು ಬಂದಿದ್ದು. ನನಗೆ ಮೊದಲಿಂದಾನು ಪುಸ್ತಕಗಳ ಹುಚ್ಚು. ಕತೆಗಳ ಚೌಕಟ್ಟನ್ನು ಕಟ್ಟಿಕೊಡಬೇಕು ಅನ್ನೋ ಆಸೆ ನನ್ನಲ್ಲೇ ಹುಟ್ಟಿತ್ತು. ಈ ಕತೆಗಳ ಚೌಕಟ್ಟನ್ನು ಕಟ್ಟಿಕೊಡಲು ನಾನು ಆಯ್ಕೆ ಮಾಡಿಕೊಂಡ ದಾರಿನೇ ಸಿನಿಮಾ ಆಗಿತ್ತು. ಕಾಲೇಜ್ ಮುಗಿಸಿದ ಮೇಲೆ ಸಿನಿಮಾಕ್ಕೆ ಬೇಕಾದ ತಯಾರಿ ಶುರು ಮಾಡಿಕೊಂಡೆ. ಬೆಂಗಳೂರು ಮಂಜಣ್ಣ ಯಾವುದೋ ಕಂಪನಿ ಕೆಲಸ ಹೇಳಿದ್ರಲ್ಲ, ಹೇಳಿದ್ಯಾ? ನಿನಗೆ ಹೇಳ್ತಾ ಇರೋದು. ನಾನು ಯಾವ ಕೆಲಸಕ್ಕೆ ಹೋಗಲ್ಲ ಅಂತ ಹೇಳಿದ್ದೀನಿ ತಾನೆ. ಲಕ್ಷ ಲಕ್ಷ ಖರ್ಚು ಮಾಡಿ ಸಿನಿಮಾ ಮಾಡೋಕ್ಕ ಓದಿಸಿರೋದು. ನಾನು ಅವತ್ತೇ ಹೇಳಿದ್ದೀನಿ ತಾನೆ ಸಿನಿಮಾ ಮಾಡ್ತೀನಿ ಅಂತ. ಸಿನಿಮಾದೊಂದು ಹುಚ್ಚು ಹಿಡಿದಿದೆ. ನೋಡ್ತಾ ಇರಿ, ಇವತ್ತಲ್ಲ ನಾಳೆ ಒಂದು ಸಿನಿಮಾ ಮಾಡೇ ಮಾಡ್ತೀನಿ. ಅವತ್ತೇ ಡಿಸೈಡ್ ಮಾಡಿದೆ, ಇನ್ನು ಊರಿಗೆ ಅಂತ ಕಾಲಿಟ್ಟರೆ ಅದು ಸಿನಿಮಾ ಮಾಡಿನೇ ಅಂತ. ಏ ಚೋಟು, ಒಂದು ಟೀ ಮತ್ತು ಬನ್ನು ಬೇಗ ತಂದ್ಕೊಡ. ಹೇಳಿದ್ದು ಕೇಳಿಸಲ್ವೇನೋ ಚೋಟು? ಓನರು ನಿಮಗೆ ಏನು ಕೊಡಬೇಡ ಅಂತ ಹೇಳಿದ್ದಾರೆ. ಯಾಕಂತ? ನಿಮ್ದು ಹಳೆ ಬಾಕಿ ಜಾಸ್ತಿ ಇದೆ ಅಂತೆ, ಅದು ಕ್ಲಿಯರ್ ಮಾಡೋ ತನಕ ಕೊಡಬೇಡ ಅಂತ ಹೇಳಿದ್ದಾರೆ. ಸುಮಾರು 2 ವಾರ ಆಯಿತು, ಇನ್ನೂ ಹಾಗೇನೆ ಯಾರು ಕೊಡ್ತಾರೆ? ಅವ್ರಿಗೂ ಕಾಸು ಬೇಕಲ್ವಾ? ಆದರೆ ನಂಗೆ ಇವತ್ತು ಕಾಸು ಸಿಗುತ್ತೆ, ಅದನ್ನು ನಾನು ಹೇಳಿದೆ ಕೂಡ. ಯಾವುದೋ ದುಡ್ಡು ಬರೋದಿದೆ ಕಣ, ಬಂದ ತಕ್ಷಣ ಕೊಟ್ಬಿಡ್ತೀನಿ. ಇಲ್ಲ, ಕೊಡೋಕ್ಕಾಗಲ್ಲ. ಮೊದಲು ಅಮಿತ್ನ ಮೀಟ್ ಮಾಡಬೇಕು. ಅವನು ನನಗೋಸ್ಕರ ಕಾಯ್ತಾ ಇದ್ದಾನೆ ಇರಬೇಕು. ಛೇ, ನನ್ನ ಫೋನ್ ಬೇರೆ ಸರಿ ಇಲ್ಲ. ಇಲ್ಲೇ ಇರ್ತೀನಿ ಅಂದಿದ್ನಲ್ಲ. ಸರ್, ಅಮಿತ್ ಬಂದಿದ್ನಾ? ಅಮಿತಾ ಬಂದಿದ್ದ, ಈಗ ತಾನೇ ಮನೆ ಕಡೆ ಹೋದ. ಮನೆ ಕಡೆ ಹೋದ್ನಾ? ಯಾವುದಾದ್ರೂ ಹಣ ಕೊಟ್ಟೋದ್ನಾ ನಿಮ್ಮ ಹತ್ರ? ಇಲ್ವಲ್ಲ, ಯಾವ ಹಣನೂ ಕೊಡಲಿಲ್ಲ. ಲೇಟ್ ಆಯ್ತಾ? ಇಲ್ವಲ್ಲ. ನಾನು ಬರಲ್ಲ ಅನ್ಕೋಬಿಟ್ನಾ? ಈಗ ಅವ್ನು ಮನೆಗೆ ಹೋಗ್ಬೇಕಷ್ಟೆ. ಬಸ್ ಚಾರ್ಜಿಗೂ ನನ್ನ ಹತ್ರ ಕಾಸಿಲ್ಲ. ಏನು ಮಾಡೋದು? ಇಲ್ಲ, ನಡ್ಕೊಂಡು ಹೋಗಿ ಆದರೂ ಸರಿ, ಅವ್ನು ನಾನು ಮೀಟ್ ಮಾಡಲೇಬೇಕು.
ಓಹ್ ದೇವ್ರೆ, ನಾನಿನ್ನು ಈ ಅಮಿತ್ನ ಯಾಕೆ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಲೇ ಇಲ್ಲ ಅಲ್ವಾ? ಈಗ ಹೇಳ್ತೀನಿ ಕೇಳಿ. ಏನು ಎಷ್ಟು ಕಾಲ್ ಮಾಡೋದು, ಕನೆಕ್ಟೇ ಆಗೋದಿಲ್ಲ ನಿಂಗೆ. ಹಂಗೆ ಕಣ, ಕೆಲವೊಂದು ಸಲ ತಾಗೋದೇ ಇಲ್ಲ ಅದು. ಒಂದು ವಿಷಯ ಗೊತ್ತಾ ನಿಂಗೆ, ಆ ಪ್ರೊಡ್ಯೂಸರ್ ಪೇಮೆಂಟೇ ದೊಡ್ಡ ತಲೆನೋವಾಗಿದೆ ನನಗೆ. ಯಾಕಾದರೂ ಈ ಫಿಲಮ್ ಇಂಡಸ್ಟ್ರಿಗೆ ಬಂದು ಅನಿಸ್ತಿದೆ. ಛೇ, ನೀನೇ ಹಿಂಗಂದ್ರೆ ಹೆಂಗೋ ಮಗ. ಮತ್ತೆ ಇನ್ನೇನು, ಆ ಪ್ರೊಡ್ಯೂಸರ್ ಏನಂದ ಗೊತ್ತಾ, ಸಿನಿಮಾ ನೋಡೋರೇ ಇಲ್ಲ, ನಾನೇ ಲಾಸಲ್ಲಿದ್ದೀನಿ, ನೀನೇ ಅರ್ಥ ಮಾಡ್ಕೊ ಅಂದ. ನೀನೇನಂದೆ ಅದಕ್ಕೆ? ಹೇಗೋ ಒಪ್ಸಿದ್ದೀನಿ. ಮುಂದಿನ ವಾರ 16ನೇ ತಾರೀಕು ಇದೆಯಲ್ಲ, ಆವಾಗ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಭಾವನ ಅಂಗಡಿ ಇದೆಯಲ್ಲ, ಅಲ್ಲಿಗೆ ಬಂದುಬಿಡು, ನಾ ಇಸ್ಕೊಂಡಿರ್ತೀನಿ, ಆಯಿತಾ? ಸರಿ ಸರಿ ಮಗ. ಮತ್ತೆ ನೀನೊಂದು ನಂಗೆ ಸ್ಟೋರಿ ಹೇಳಿದ್ದಲ್ಲ, ಅದ್ರ ಕತೆ ರೆಡಿ ಆಯ್ತಾ? ಹ್ಞೂ, ರೆಡಿ ಇದೆ ಮಗ ಅದು. ಮಗ, ಈ ಸತಿ ಬಿಡೋದೇ ಬೇಡ. ನೆಕ್ಸ್ಟ್ ವಾರ ಹೇಗಿದ್ರು ಸಿಗ್ತೆ ಅಂತ ಹೇಳಿದ್ಯಲ್ಲ, ಅವತ್ತೇ ಹೋಗುವ. ನಿಂಗೊಬ್ರನ್ನ ಪರಿಚಯ ಮಾಡಿಸ್ತೀನಿ. ನಾನು ಅಮಿತ್ಗೆ ಹೇಳಿದ ಕತೆ ಹಾಂ ಇಲ್ಲ ಇದೆ. ಅದ್ರ ಸ್ಕ್ರಿಪ್ಟ್ ತೊಗೊಂಡು ಹೋಗ್ತೀನಿ. ಈ ಸಲ ಯಾವುದೋ ಹೊಸ ಪ್ರೊಡ್ಯೂಸರ್ ಹತ್ರ ಕರ್ಕೊಂಡು ಹೋಗ್ತಾನೆ ಇರಬೇಕು ನನ್ನ. ಅಮಿತ್, ಅಮಿತ್. ಹಲೋ, ಅಮಿತ್ ಫ್ರೆಂಡ್ ಅಲ್ಲೇನಪ್ಪ ನೀನು? ಹ್ಞೂ ಸರ್, ನಾನೇ. ಮನೇಲಿಲ್ವ ಅವನು? ಇಲ್ವಲ್ಲ, ಅವ್ರೇನೋ ಎಮರ್ಜೆನ್ಸಿ ಅಂತಂದು ಅವ್ರು ಹಳ್ಳಿಗೆ ಹೋದ್ರಲ್ಲ. ಬ್ಲ್ಯಾಂಕ್ ಆಗೋದೆ. ಈಗ ನಾನು ಎಲ್ಲಿಗೆ ಹೋಗಬೇಕು? ಏನು ಮಾಡಬೇಕು? ಈಗ ನನ್ನಲ್ಲಿ ಬರೀ ಯೋಚನೆಗಳೇ ತುಂಬಿ ಹೋದವು, ಜೊತೆಗೆ ಈ ಹಸಿವು ಸಹ. ಛೇ, ಇವತ್ತು ದಿನಾನೇ ಚೆನ್ನಾಗಿಲ್ಲ. ಹಸಿವು ಬೇರೆ ಆಗ್ತಿದೆ. ಎಲ್ಲಾದರೂ ಸ್ವಲ್ಪ ಕಾಸು ಸಿಕ್ಕಿದ್ರೆ ಸಾಕಿತ್ತು ದೇವ್ರೆ. ಹಾಯ್ ಬ್ರೋ, ಇವನು ಬಂದೇ ಇಲ್ಲ, ಬಂದಿದ್ದೀನಿ ಅಂತ ಹೇಳ್ದ. ಇವ್ರ ಹತ್ರನೇ ಕೊಟ್ಬಿಡು. ನಿಜಾನಾ? ನನಗೇನ ಈ ಕಾಸು? ವಿನಿತ್ ಬ್ರೋ ಇದ್ದಾರಲ್ಲ, ಅರ್ಜೆಂಟಾಗಿ ಅಮೌಂಟ್ ಕೇಳಿದ್ರು. ಅವ್ನು ಬಂದ ಮೇಲೆ ಇದನ್ನು ಕೊಡ್ತೀರಾ? ಈ ಹಣ ಅವನಿಗಾಗಿನಾ? ಪರವಾಗಿಲ್ಲ, ಈ ಹಣ ನಾನೇ ಇಟ್ಕೊಂಡು ಬಿಡ್ತೀನಿ. ಮತ್ತೆ ಅವನಿಗೆ ಕೊಟ್ರಾಯ್ತು. ಬೇಗ ಊಟ ಮಾಡಬೇಕು, ಹಸಿವಾಗ್ತಿದೆ. ಬಂದು ತುಂಬ ಹೊತ್ತಾಯ್ತೇನೋ? ಹೌದಾ? ಅಮೌಂಟ್ ತಂದಿದೆಯಾ? ತಂದಿದ್ದೀನಿ. ಅಮೌಂಟ್ ಸ್ವಲ್ಪ ಕಡಿಮೆ ಇತ್ತಲ್ಲೋ? ಇಷ್ಟೇ ಇದ್ದದ್ದು ಕಣೋ. ಬ್ರೋ, ನೀವು ಸ್ವಲ್ಪ ಅಮೌಂಟ್ ಸಹಾಯ ಮಾಡ್ಬೋದಾ? 4 ಡೇಸ್ ಬಿಟ್ಟು ಕೊಟ್ಬಿಡ್ತೇನೆ.
ಇರಲಿ ಬಿಡಿ, ನೀನು ಸ್ವಲ್ಪ ಹೆಲ್ಪ್ ಮಾಡಬಾರೋ. ಮೈಸೂರು ಹೋಗ್ತಾ ಇದ್ದೇನೆ, ಲಗೇಜ್ ಪ್ಯಾಕ್ ಮಾಡಬೇಕು. ನಂದು ಊಟ ಆಗಿಲ್ಲ. ಊಟ ಮಾಡೋಷ್ಟಕ್ಕಾದರೂ ಕಾಸು ಕೊಡ್ತೀರಾ ಅಂತ ಕೇಳ್ಬಿಡ್ಲಾ? ಬೇಡ. ಇಷ್ಟರ ಮೇಲೂ ಕೇಳಿದರೆ ನನ್ನ ಸ್ವಾಭಿಮಾನದ ಕತೆ ಏನಾಗಲ್ಲ? ಹಸುವಿನ ಮುಂದೆ ಯಾವ ಸ್ವಾಭಿಮಾನನೂ ಇಲ್ಲ. ಅವನು ಕೇಳಿದ್ದಕ್ಕೆ ತಾನೆ ಅವನಿಗೂ ಸಾಲ ಸಿಕ್ಕಿದ್ದು. ನಾನು ಯಾರಿಗಾದರೂ ಕೇಳಬೇಕು. ಬೆಂಗಳೂರು ಬಂದಿದೆ ಅಂತ ಗೊತ್ತಾಯ್ತು. ನಂಗೆ ಈಗ ಎಲ್ಲಿದೆ ಅಂತ ಹೇಳು. ನಮ್ಮ ಏರಿಯಾದಾಗ ಇದಿ. ನಾನು ಅಲ್ಲೇ ಇದಿಲ್ಲ, ಪಾರ್ಕಲ್ಲಿ. ಅಲ್ಲಿಗೆ ಬಂದ್ಬಿಡು. ಪಾರ್ಕ್ ಹತ್ರ ಇದೆಯಾ? ಸರಿ, ಬಾ ಬಾ ಹಂಗಾರ. ಲಕ್ಷ್ಮಣ್ ಸರ್, ಲಕ್ಷ್ಮಣ್ ಸರ್, ಇಲ್ಲಿ ನೀವೊಂದು ಕೆಲಸ ಮಾಡು. ಕಾರ್ನರ್ ಎಂಡಿಗೆ ಬುದ್ಧನ ಮೂರ್ತಿ ಇದೆ, ಅಲ್ಲಿ ಇರ್ತೀನಿ, ಬಂದ್ಬಿಡು. ಓಹೋ, ಸಿನಿಮಾ ಮಂದಿ ಆರಾಮಿದೆಯಾ? ಗುರ್ತೇ ಸಿಗ್ಲಿಲ್ಲ ಮಾರೇ ನಂಗೆ. ಮತ್ತೆ ಊರ್ ಕಡೆ ಎಲ್ಲ ಆರಾಮ? ಹ್ಞೂ, ಆರಾಮ್ ಸರ್. ಎಲ್ಲಿ ತಕ್ಕ ಬಂತು ನಿಮ್ಮ ಸಿನಿಮಾ? ಅದೇ ಒಳ್ಳೆ ಸಿನಿಮಾ ಅಂದರೆ ಟೈಮ್ ತಗೊಳುತ್ತಲ್ವ ಸರ್? ಹೌದು ಬಿಡು. ನೋಡಪ್ಪ, ನಾನೊಂದು ಮಾತು ಹೇಳ್ತೀನಿ, ಬೇಜಾರಾಗ್ಬೇಡ. ಸಿನಿಮಾ ಅಂತ ಹೋಗಿದ್ದು ನನ್ನ ಫ್ರೆಂಡ್ಸ್ ಎಲ್ಲ ಹಾಳಾಗಿ ಹೋದ್ರು. ಅದಕ್ಕೆ ನೀನು ಏನೇ ಹೆಜ್ಜೆ ಇಡಬೇಕಂದ್ರೂ ಸ್ವಲ್ಪ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು. ಹೌದು, ಆದರೆ ಸಿನಿಮಾ ನನ್ನ ಕನಸು ಸರ್. ಸಿನಿಮಾ ನಿನ್ನ ಕನಸಂತ ಗೊತ್ತೈತಿ. ಕಾಸಿಗೆ ಏನು ಮಾಡ್ಕೊಂಡಿದ್ಯಾ? ಅದು ಕಾಸಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸರ್. ಹಾ ಮಗ, ಇಲ್ಲೇ ಬುದ್ಧನ ಮೂರ್ತಿ ಹತ್ರ ಇದ್ದೀನಿ. ಎಲ್ಲಿದ್ಯಾ? ಇಲ್ಲಿ ನೋಡು. ಓ, ನೀನು ಅಲ್ಲಿದ್ಯಾ? ಸರಿ ಸರಿ, ಬಂದೆ. ಸಿನಿಮಾದವನ ಅಂತ ಹೇಳಿದ್ನಲ್ಲ, ಅವನ ಪರಿಚಯ ಮಾಡ್ಕೊಡ್ತೀನಿ ಬಾ. ಇವನ ನೋಡು. ಓಹ್, ಹಲೋ. ಏನಪ್ಪ ಇಲ್ಲೇ ನಿಂತು ಮಾತಾಡ್ತೀಯಾ ಇಲ್ಲ ಮನೆಗಿನ್ನೆ ಕರ್ಕೊಂಡು ಹೋಗ್ತೀಯಾ? ಇಷ್ಟು ದಿನ ಆದ್ಮೇಲೆ ಸಿಕ್ಕಿದ್ದೀನಿ. ಹೋಗೋನ್ ನಡಿ ಮರಿಯಾ, ನಿನ್ಕಿಂದ ಹೆಚ್ಚಿಂದ ಐತನ. ಹೋಗೋನ್ ನಡಿ. ಮತ್ತೆ ಸಿಗ್ತೀನಿ ನಿಂಗೆ, ಸರಿನಾ? ಬಾಯ್. ಹಸಿವು ಪ್ರಪಂಚದಲ್ಲಿ ಅದೆಷ್ಟೋ ಜನರನ್ನ ಬಲಿ ತಗೊಳತ್ತಂತೆ. ಆದರೆ ಇವತ್ತು ಆ ಲಿಸ್ಟಲ್ಲಿ ನಾನು ಹೋಗ್ತೀನ ಅನಿಸ್ತಿದೆ. ಆಮೇಲೆ ತುಂಬ ಹೊತ್ತು ಕಾದೆ. ಅಲ್ಲೆಲ್ಲ ಪರಿಚಯದವ್ರು ಯಾರಾದರೂ ಸಿಗ್ತಾರಾ ಅಂತ ನೋಡಿದೆ. ಇಲ್ಲ, ಎಲ್ಲಿಂದಾನೂ ನನಗೆ ಯಾವ ಸಹಾಯನೂ ಸಿಗಲಿಲ್ಲ. ಹಾಂ ಸರ್, ಹೇಳಿ ಸರ್. ಈಗಲಾ? ರೆಡಿ ಇದೆ ಸರ್. ಅಷ್ಟು ದೂರನಾ? ಈಗಲೇ ಬರಬೇಕಾ ಸರ್? ಲೊಕೇಶನ್ ಸರಿ ಸರ್. ಓಕೆ ಸರ್, ಕಳಿಸ್ತೀರಾ ಸರ್?
ಹಾಂ ಸರಿ ಸರ್, ಓಕೆ ಸರ್, ಬರ್ತೀನಿ. ಓಕೆ ಓಕೆ. ಈಗೇನು ಮಾಡೋದು? ಈ ಹಸಿವನ್ನು ತಡ್ಕೊಳಕ್ಕಾಗ್ತಾ ಇಲ್ಲ. ಇಲ್ಲ, ನನ್ನ ಸ್ವಾಭಿಮಾನ ಈ ಹಸುವಿನ ಮುಂದೆ ನಡೆಯಲ್ಲ. ಹೌದು, ಇವನೊಬ್ಬನೇ ನನಗಿರೋ ಕಡೆ ಆಯ್ಕೆ. ಅವನ್ನೇ ಕೇಳ್ಬಿಡೋಣ. ಏನೋ ಅಡುಗೆ ಮಾಡಿರಬೇಕು. ಏನು ಮಾಡ್ತಿದ್ಯಾ? ಕತ್ತಿನ ಯೋಚನೆ ಮಾಡ್ತಿದ್ಯಾ? ತಪ್ಪು, ಇದು ಸರಿಯಲ್ಲ. ಹೌದು, ಅವಸರ ಬೇಡ. ಅವನ್ನ ಕೇಳದೆ ತಗೊಂಡ್ರೆ ಅದು ಕಳ್ತನ ಆಗ್ಬಿಡುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತಾದರೂ ಕಾಯೋಣ. ತುಂಬ ಹೊತ್ತಾಯಿತು, ಅವನು ಬರಲೇ ಇಲ್ಲ. ನಿದ್ರೆನಾದರೂ ಬರುತ್ತಾ ಅಂತ ನೋಡಿದೆ. ಹಸುವಿನಿಂದನಾದರೂ ನಿದ್ದೆ ಮಾಡ್ಬೋದೇನೋ, ಆದರೆ ಈ ಯೋಚನೆಗಳಿಂದ ಬಹುಶಃ ಹೊಟ್ಟೆ ತುಂಬೋ ತನಕ ಈ ಯೋಚನೆಗಳು ನಿಲ್ಲಲ್ವೇನೋ. ನಿದ್ದೆ ಬರ್ತಿಲ್ವಾ? ಹೆಂಗೆ ಬರುತ್ತೆ ಹೇಳು? ತಪ್ಪೇನಿಲ್ಲ, ಹೋಗಿ ತಿನ್ಬಿಡು. ಇನ್ನೂ ಯೋಚನೆ ಮಾಡ್ತಿದ್ಯಾ? ಹೋಗು ಹೋಗು. ಇಲ್ಲ, ಏನೇ ಆದರೂ ಕಳ್ತನ ಮಾಡಿ ನನ್ನ ಸ್ವಾಭಿಮಾನ ಕಳ್ಕೊಳ್ಳೋಕ್ಕೆ ನಾನು ಸಿದ್ಧನಾಗಿಲ್ಲ. ಛೇ, ಎಂಥ ತಪ್ಪು ಮಾಡಿಬಿಟ್ಟೆ. ನಾನು ಹೀಗೆ ಮಾಡಬಾರ್ದಿತ್ತು. ಕೊನೆಗೂ ಕತ್ತಿಂದೇ ಬಿಟ್ಯಾ? ಹಾಂ, ಈಗ ಬೆಳಗ್ಗೆ ಹೆಂಗೆ ಮುಖ ತೋರಿಸ್ತೀಯ ಅವನಿಗೆ? ಹೊರಟ್ಬಿಡು ನೀನು ಇಲ್ಲಿಂದ, ಹೊರಟ್ಬಿಡು.
ಹೌದು, ತಪ್ಪಾಗಿದೆ. ಅದಕ್ಕೆ ಊರಿಗೆ ಹೊಟ್ಬಿಟ್ಯಾ? ನೀನು ಬಂದಿರೋದೇನಕ್ಕೆ ನೆನಪಿದೆಯಾ? ನೀನು ಅನ್ಕೊಂಡಿರೋ ಕೆಲಸ ಎಲ್ಲ ಸಾಧಿಸ್ಬಿಟ್ಯಾ? ಸಾಧನೆಯ ಶಿಖರ ಇರೋ ಪ್ರತಿಯೊಬ್ಬರು ಕೂಡ ಕಷ್ಟಪಟ್ಟವರೇ ಆಗಿರ್ತಾರೆ, ಅವಮಾನ ಎದುರಿಸೋರೇ ಆಗಿರ್ತಾರೆ. ಇಷ್ಟಕ್ಕೆಲ್ಲ ನಾನು ಹಿಂಜರಿಲೇಬಾರ್ದು. ಈಗ ನನ್ನ ಸ್ವಾಭಿಮಾನಕ್ಕಿಂತ ಸಾಧನೆಯೇ ಮುಖ್ಯ. ನನ್ನ ಕನಸನ್ನು ನಾನು ಮುಟ್ಟಲೇಬೇಕು. ಈ ಕನಸನ್ನು ಮುಟ್ಟು ನನ್ನ ಈ ದಾರಿಲಿ ಇಂಥವೇ ದಿನಗಳು ಇನ್ನೆಷ್ಟೋ ಬರ್ಬೋದು. ಆದರೆ ಈ ದಿನನ ನಾನು ಮರಿಲೇಬಾರ್ದು. ಯಾಕಂದರೆ ಈ ದಿನ ನನಗೆ ತುಂಬ ವಿಶೇಷವಾದ ದಿನ ಆಗಿತ್ತು. ಅದಕ್ಕೆ ಈ ದಿನದ ಅನುಭವನೆಲ್ಲ ಬರೆದಿಡ್ತಾ ಇದ್ದೀನಿ. ಅದೇನೆಂದರೆ, ಇಷ್ಟೆಲ್ಲ ನಡೆದ ದಿನ ನನ್ನ ಬರ್ತ್ಡೇ ಆಗಿತ್ತು.